ನಮಸ್ಕಾರ, ನಾನು ಡಾಕ್ಟರ್ ಜಯಶ್ರೀ. ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ. ಬ್ರಷಿಂಗ್ ಮೆಥಡ್ ಬಗ್ಗೆ, ಯಾವ ಬ್ರಷ್ ಯೂಸ್ ಮಾಡಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ನಾನು ಟೂತ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ಇದೇನು ಹೊರಗಡೆ ಕಾಣಿಸುತ್ತಲ್ಲ, ಇದಷ್ಟೇ ನಿಮ್ಮ ಹಲ್ಲಲ್ಲ, ಇದು ಬರೀ ಕ್ರೌನ್ ಪೋರ್ಷನ್ ಆಫ್ ದ ಟೂತ್. ಕೆಳಗಡೆ ರೂಟ್ ಅನ್ನೋದಿರುತ್ತೆ, ಇದಕ್ಕಿಂತ ಡಬಲ್ ಲೆಂತ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಮ ಟೂತ್. ಪ್ರತಿಯೊಂದು ಹಲ್ಲಿಗೂ 3 ಲೇಯರ್ಸ್ ಇರ್ತವೆ: ಎನಾಮೆಲ್, ಡೆಂಟಿನ್, ಪಲ್ಪ್ ಅಂತ. ಎನಾಮೆಲ್ ಇಸ್ ದ ಫಸ್ಟ್ ಲೇಯರ್ ಆ್ಯಂಡ್ ಇಟ್ಸ್ ದ ಹಾರ್ಡೆಸ್ಟ್, ಅಂದರೆ ನಿಮ್ಮ ಮೂಳೆಗಿಂತನೂ ಗಟ್ಟಿಯಾಗಿರುತ್ತೆ. ಸೆಕೆಂಡ್ ಲೇಯರ್ ಡೆಂಟಿನ್, ಅದಾದಮೇಲೆ ಪಲ್ಪ್. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಕ್ಯಾವಿಟಿ ಆಗಿರುತ್ತೆ, ಹಲ್ಲು ಹುಳ ತಿಂದಿದೆ ಅಂತ ಏನು ಹೇಳ್ತಿರಲ್ಲ ಅದು. ಫಸ್ಟ್ ಎನಾಮೆಲಲ್ಲಿ ಇದ್ದಾಗ ನಿಮ್ಗೆ ಏನು ಸೆನ್ಸೇಷನ್ ಗೊತ್ತಾಗಲ್ಲ. ಅದೇ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ನಿಮಗೆ ಬ್ಲ್ಯಾಕ್ ಡಾಟ್ಸ್ ಅನ್ನೋದು ಕಾಣಿಸುತ್ತೆ. ಅದು ಹಾಗೆ ಬಿಟ್ರಿ ಅಂದರೆ ನೆಕ್ಸ್ಟ್ ಡೆಂಟಿನ್ ಸ್ಪ್ರೆಡ್ ಆಗುತ್ತೆ. ಸೊ ಡೆಂಟಿನ್ ಯಾವಾಗ ಸ್ಪ್ರೆಡ್ ಆಗುತ್ತೆ ಅವಾಗ ನಿಮ್ಗೆ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಹಲ್ಲು ಜಿವ್ ಅಂತಿದೆ ಅಂತ ಏನು ಹೇಳ್ತಾರೆ ಅದು. ಸೊ ಅದನ್ನು ಹಾಗೆ ಬಿಟ್ರಿ ಅಂದರೆ ಪಲ್ಪ್ಗೆ ಹೋಗುತ್ತೆ. ಇದೇನು ರೆಡ್ ಕಲರ್ ಕಾಣಿಸ್ತಿದೆ ಅಲ್ಲ, ಇದು ಪಲ್ಪ್. ಅಂದರೆ ಪ್ರತಿಯೊಂದು ಹಲ್ಲಿಗೂ ನಿಮಗೆ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಅನ್ನೋದಿರುತ್ತೆ, ರಕ್ತನಾಳ, ನರ ಅನ್ನೋವು. ಸೊ ಅದು ಇನ್ಫೆಕ್ಷನ್ ಯಾವಾಗ ಅಲ್ಲಿ ತನಕ ಸ್ಪ್ರೆಡ್ ಆಗುತ್ತೋ ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಪೇಯ್ನ್ ಸ್ಟಾರ್ಟ್ ಆದಾಗ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಬೆಟರ್. ಅದನ್ನೂ ಬಿಟ್ರಿ ಅಂತಂದರೆ ಮೂಳೆಗೆ ಹೋಗುತ್ತೆ. ಹಲ್ಲು ಕೆಳಗಡೆ ಎಲ್ಲ ಮೂಳೆ ಇರುತ್ತೆ, ಅದರ ಸರೌಂಡಿಂಗ್ ಎಲ್ಲ. ಸೊ ಅದು ಬೋನ್ಗೆ ಯಾವಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೋ ಅವಾಗ ನಿಮಗೆ ಪಸ್ ಫಾರ್ಮ್ ಆಗುತ್ತೆ, ಅಂದರೆ ಕಿವ ತುಂಬ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲಕ್ಕೂ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.